Hi student, welcome back to Biology Online videos. So in this video or in this particular session we are going to study about the cloning vectors. Okay, ನಮ್ಮ ಹತ್ರ ಏನಿದೆ ಇವಾಗ? So ನಮ್ಮ ಹತ್ರ ಇದೆ DNA that what we obtained from fragmentation with the help of REN. ಓಕೆ, ನಾವೇನು ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ನ ಸ್ಟಡಿ ಮಾಡಿದ್ವಿ. ನಾವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇಂದ ನಾವು ಏನು ಸಿಕ್ತಪ್ಪ, ನಮಗೆ ಸಿಕ್ಕಿದ್ದು DNA ಫ್ರಾಗ್ಮೆಂಟ್. ಓಕೆ, ನಮ್ಗೆ ಏನು ಸಿಕ್ತು? DNA ಫ್ರಾಗ್ಮೆಂಟ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಆ DNA ಫ್ರಾಗ್ಮೆಂಟ್ ಯಾವ ರೀತಿ ಇದೆ? ಈ ರೀತಿ ಇದೆ. ಓಕೆ, ಫಾರ್ ಎಕ್ಸಾಂಪಲ್, ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಸ್ಪೆಸಿಫಿಕ್ DNA ಫ್ರಾಗ್ಮೆಂಟ್, ಸಾರಿ ದಟ್ ಸ್ಪೆಸಿಫಿಕ್ RENs. ಸೊ ಅದಕ್ಕಾಗಿ ನಮಗೆ ಸ್ಪೆಸಿಫಿಕ್ DNA ಫ್ರಾಗ್ಮೆಂಟ್ಸ್ ಕಟ್ಟಿರೋ DNA ಫ್ರಾಗ್ಮೆಂಟ್ಸ್ ಸಿಗ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ನಾವು GC ಇತ್ತಪ್ಪ ಅಂದರೆ GAATC. ಓಕೆ, ಇಲ್ಲಿ ಫ್ರೀ ಎಂಡ್ ಇರ್ತದ. ಈ ಕಡೆ ಕೂಡ ನಾವು ನೋಡಿದ್ರೆ GC ಇದ್ರೆ ಇಲ್ಲಿ ಕೂಡ ಡಬಲ್ ATC ಈ ಕಡೆ ಇರ್ತದೆ. ಹೌದಾ? ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ದಿ ವಾಟ್ ಯು ಕಾಲ್ಡ್ ಫಾರ್ಮೇಶನ್ ಆಫ್ ದ ಫ್ರಾಗ್ಮೆಂಟ್. ನಮಗೆ ಬೇಕಾಗಿರುವಂಥ ನಮಗೆ ಜೀನ್ ಇಲ್ಲಿದೆ. ಓಕೆ, ನಾವು ಇದನ್ನೇನು ಮಾಡಬೇಕು? ಇದನ್ನ ಒಯ್ದು ಈಗ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಬೈಂಡ್ ಮಾಡಬೇಕು. ಸೊ ಬಟ್ ಈ ಫ್ರಾಗ್ಮೆಂಟ್ನ ತಗೊಂಡು ಹೋಗ್ಲಿಕ್ಕೆ ಒಂದು ಸೆಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ DNA ನ ಸ್ಪೆಸಿಫಿಕ್ ವಾಟ್ ಯು ಕಾಲ್ಡ್ DNA ನ ಓಕೆ ಜೀನನ್ನ ಇನ್ನೊಂದು ಸೆಲ್ಲಿಗೆ ಹಾಕಬೇಕಾದ್ರೆ ಯಾರಾದ್ರೂ ಅದನ್ನು ತಗೊಂಡು ಹೋಗ್ಬೇಕಲ್ಲ. ಓಕೆ, ಸೊ ಸಮ್ ಒನ್ ಶುಡ್ ಬಿ ದೇರ್ ಟು ಕ್ಯಾರಿ ದಟ್ ಪರ್ಟಿಕ್ಯುಲರ್ ಫ್ರಾಗ್ಮೆಂಟ್ ಆಫ್ ದ DNA. ದೆನ್ ದಟ್ ವರ್ಕ್ ವಿ ಆರ್ ಗೋಯಿಂಗ್ ಟು ವಾಟ್ ಯು ಕಾಲ್ಡ್ ಗೆಟ್ ಡನ್ ಬೈ ದ ಹೆಲ್ಪ್ ಆಫ್ ದಿ ಕ್ಲೋನಿಂಗ್ ವೆಕ್ಟರ್ಸ್. ಈ ಕೆಲಸ ಮಾಡಲಿಕ್ಕೆ ಟ್ರಾನ್ಸ್ಫರ್ ಆಫ್ the DNA from the organism from where we obtained to the host organism. ಯಾವ ಆರ್ಗ್ಯಾನಿಸಮ್ ಬೇಕೋ ಆ ಆರ್ಗ್ಯಾನಿಸಮ್ಗೆ ನಾವು ಹಾಕಬೇಕಾದ್ರೆ ನಮಗೂ ಒಂದು ಏನು ಬೇಕು? ವೆಹಿಕಲ್ ಬೇಕು. ಓಕೆ, ದಟ್ ವೆಹಿಕಲ್ ಈಸ್ ಕಾಲ್ಡ್ ಕ್ಲೋನಿಂಗ್ ವೆಕ್ಟರ್. ವಾಟ್ ಆರ್ ಕ್ಲೋನಿಂಗ್ ವೆಕ್ಟರ್ಸ್? ಕ್ಲೋನಿಂಗ್ ವೆಕ್ಟರ್ಸ್ ಆರ್ ಆಲ್ಸೋ ಕಾಲ್ಡ್ ದಿ ವೆಕ್ಟರ್ DNA. Okay, they are called vector DNA or vehicle DNA. So usually vector DNA ಅನ್ನೋಕ್ಕಿಂತ vehicle DNA ಅಂದ್ರೆ ಬಹಳ ಉತ್ತಮವಾದ ವರ್ಡ್. ಓಕೆ, vehicle DNA. So ಏನಿದು? These are the vehicle DNA. So vehicle DNA means those DNA which are going to carry gene, so called gene carrier. Okay, they are called ಜೀನ್ ಕ್ಯಾರಿಯರ್. ಇದನ್ನು ನಾವು ವೆಹಿಕಲ್ DNA ಅನ್ಬೋದು ಅಥವಾ ಜೀನ್ ಕ್ಯಾರಿಯರ್ ಅನ್ಬೋದು ಅಥವಾ ಕ್ಲೋನಿಂಗ್ ವೆಕ್ಟರ್ಸ್ ಅಂತಾನೂ ಕರಿಬಹುದು. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಕ್ಲೋನಿಂಗ್ ವೆಕ್ಟರ್ಸ್, ಜೀನ್ ಆರ್ DNA ವೆಹಿಕಲ್ಸ್ ಆರ್ ದಿ ಜೀನ್ ಕ್ಯಾರಿಯರ್ಸ್. ಸೊ ಇವೇನ್ ಮಾಡ್ತಾವಪ್ಪ? ದೀಸ್ ಆರ್ ಗೋಯಿಂಗ್ ಟು ಕ್ಯಾರಿ ದಿಸ್ ಜೀನ್ ಫ್ರಮ್ ದಿ ಆರ್ಗ್ಯಾನಿಸಮ್ ವೇರ್ ವಿ ಆರ್ ಗೆಟಿಂಗ್ ಫ್ರಮ್ ಟು ದಿ ಆರ್ಗ್ಯಾನಿಸಮ್ ವೇರ್ ಎವರ್ ವಿ ಹ್ಯಾವ್ ಟು ಇನ್ಸರ್ಟ್ ಇಟ್. ಈ ಸ್ಪೆಸಿಫಿಕ್ ಜೀನ್ ನಮಗೆ ಈ ಆರ್ಗ್ಯಾನಿಸಮ್ ಒಳಗೆ ಬೇಕಾದ್ರೆ ಅದನ್ನ ತಗೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಬೇಕಲ್ಲ, ಅದು ಯಾರು? ದಟ್ ಈಸ್ ಕ್ಲೋನಿಂಗ್ ವೆಕ್ಟರ್ಸ್. ಓಕೆ, ಸೊ ಕ್ಲೋನಿಂಗ್ ವೆಕ್ಟರ್ಸ್ ಆರ್ ವೆರೈಟೀಸ್ ವಾಟ್ ಯು ಕಾಲ್ಡ್ ಆರ್ ಅವೈಲೇಬಲ್ ಇನ್ ಕೇಸ್ ಆಫ್ ನೇಚರ್. ಓಕೆ, ಸೊ ಅದನ್ನ ಆರ್ಟಿಫಿಷಿಯಲಿ ಸಿಂಥಸೈಸ್ ಮಾಡಿದ್ದಾರೆ. ಸಾಕಷ್ಟು ವೆರೈಟೀಸ್ ನಾವಿಲ್ಲಿ ನೋಡಬಹುದು. ಸೊ ಟೈಪ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್. ದಿ ಫಸ್ಟ್ ಒನ್. ಓಕೆ, ಸೊ ವಾಟ್ ಇಸ್ ದಟ್? Okay, so what are cloning vectors? The DNA structures which DNA structures which carry desired DNA into the host
organism or cell. Okay, ಏನಪ್ಪ ಇವು? These are the DNA structures. These are nothing but DNA. ಇವು ಬೇರೆ ಏನೂ ಅಲ್ಲ. These are also DNA. Those DNAs which are going to carry desired DNA into the host organism. So DNA ನ ಡೈಜೆಸ್ಟ್ ಮಾಡಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಿ ನಾವೇನು DNA ತಗೊಂಡಿದ್ದೀವಲ್ಲ ಹೊರಗಡೆ ಈಗ ಫ್ರಾಗ್ಮೆಂಟ್ DNA ನ ಅದನ್ನ ನಾವೇನಂತ ಕರಿತೀವಿ? ಡಿಸೈರ್ಡ್ DNA. ಓಕೆ, ಡಿಸೈರ್ಡ್ DNA. ಆ DNA ನ ಒಂದು ಬೇಕಾಗಿರೋ ನಮಗೆ ಯಾವ ಆರ್ಗಾನಿಸಮ್ ಅಲ್ಲಿ ಬೇಕೋ ಆ ಆರ್ಗಾನಿಸಮ್ ಹಾಕುವಂತ ಒಂದು ವೆಹಿಕಲ್ ನ ನಾವೇನಂತ ಕರಿತೀವಿ? ಕ್ಲೋನಿಂಗ್ ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಕ್ಲೋನಿಂಗ್ ವೆಕ್ಟರ್ಸ್ ಆರ್ ಆಫ್ ಫಾಲೋವಿಂಗ್ ಟೈಪ್. ಬಹಳಷ್ಟು ಟೈಪ್ ಇದೆ. ಸೊ ಒನ್ ಬೈ ಒನ್ ನಾ ಬರಿತಾ ಹೋಗ್ತೀನಿ. ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಸೊ ಕೆಲವೊಂದಲ್ಲಿ ಮಾತ್ರ ನಿಮ್ಮ ಎನ್ಸಿಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಸೊ ಅದನ್ನ ಮಾತ್ರ ನಾನು ಹೇಳ್ತೀನಿ. ಉಳಿದಿದ್ದೆಲ್ಲ ಬೇಕಾದ್ರೆ ಹಂಗೆ ಜನರಲ್ ನಾಲೆಜ್ಗೆ ಬರೆಯೋಣ. ಓಕೆ, ಸೊ ಫಸ್ಟ್ ಒನ್ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಪ್ಲಾಸ್ಮಿಡ್. ವೆರಿ ಕಾಮನ್, ದಟ್ ಈಸ್ ಪ್ಲಾಸ್ಮಿಡ್. ಪ್ಲಾಸ್ಮಿಡ್ ಇದೇನಪ್ಪ ಇದು? ಪ್ಲಾಸ್ಮಿಡ್ ಬಗ್ಗೆ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ. ವಾಟ್ ಈಸ್ ಪ್ಲಾಸ್ಮಿಡ್? ಪ್ಲಾಸ್ಮಿಡ್ ಈಸ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸೆಲ್ಫ್ ರೆಪ್ಲಿಕೇಟಿಂಗ್ DNA, circular DNA present in the bacteriums. In all, not in all, in very few. Okay, or in some bacteriums. That is what we call the plasmid. Plasmid ಆಗಿರಬಹುದು. ಆಮೇಲೆ bacteriophage ಆಗಿರಬಹುದು. So we can use plasmid as a vector or cloning vector or vehicle DNA or bacteriophage. Bacteriophage ಅಂದ್ರೆ ಏನು? The virus which is going to infect the bacteria, that is what we call bacteriophage. ಅಥವಾ ನಾವಿಲ್ಲಿ ಏನು ಯೂಸ್ ಮಾಡಬಹುದು? ಕಾಸ್ಮಿಡ್ ಅನ್ನೋ ಇನ್ನೊಂದು DNA ಮಾಲಿಕ್ಯೂಲ್ಸ್ ನ ಯೂಸ್ ಮಾಡಬಹುದು. ಕಾಸ್ಮಿಡ್, ಪ್ಲಾಸ್ಮಿಡ್ we can use, bacteriophage we can use, cosmid we can use, or we can use YAC, yeast artificial chromosome. I am going to write here yeast artificial chromosome. ಅಥವಾ ನಾವೇನ ಯೂಸ್ ಮಾಡಬಹುದು? BAC ನ ಯೂಸ್ ಮಾಡಬಹುದು. ದಟ್ ಈಸ್ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಓಕೆ, ನಾವೇನು ಯೂಸ್ ಮಾಡಬಹುದು? YAC ನ ಯೂಸ್ ಮಾಡಬಹುದು, BAC ನ ಯೂಸ್ ಮಾಡಬಹುದು, ಅಥವಾ ಸಮ್ ಟೈಮ್ ವಿ ಕ್ಯಾನ್ ಯೂಸ್ ದಿ ವೈರಸ್. ಓಕೆ, ಸೊ ಪ್ಲಾಂಟ್ ಇದ್ರೆ ಪ್ಲಾಂಟ್ ವೈರಸ್ ನ ಕೆಲವೊಂದ್ಸರಿ ಯೂಸ್ ಮಾಡ್ತಾರೆ, ವೆರಿ ರೇರ್ಲಿ. ಅಂಡ್ ಅನಿಮಲ್ ವೈರಸ್ ನ ನಾವು ಇಲ್ಲಿ ಯೂಸ್ ಮಾಡಬಹುದು. ಓಕೆ, ಸೊ ಎಕ್ಸಾಂಪಲ್ ಅನಿಮಲ್ ವೈರಸ್. ಸೊ ಯೂಶುವಲಿ ರೆಟ್ರೋ ವೈರಸ್ ನ ಕೂಡ ಯೂಸ್ ಮಾಡ್ತಾರೆ. ಸೊ ಅದು ರೆಟ್ರೋ ವೈರಸ್ ಕೂಡ ಆಗಿರಬಹುದು. ಓಕೆ, these all are what? These all are the DNAs. Okay, these all are DNA. So they have a what you called a very specific character. ಆ character ನ ನಾವಿಲ್ಲಿ ಕಲಿಬೇಕು. So before that, first what we are going to what you call study here, or what we are going to we have to understand here, that is first what is the cloning vector and what kind of cloning vectors are generally available in what you called the biotechnological field or in case of the nature. Okay, so ನಾವೇನು ನೋಡಬಹುದು? ಇಲ್ಲಿ ಪ್ಲಾಸ್ಮಿಡ್ ನೋಡಬಹುದು, ಬ್ಯಾಕ್ಟೀರಿಯೋಫೇಜ್ ನೋಡಬಹುದು, ಕಾಸ್ಮಿಡ್ಸ್, yak, BAC as well as the viruses. These all are going to carry the gene which we extracted from the one organism and we are going to insert in case of another organism. So ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಕಾಗಿರುವಂಥ DNA ಮಾಲಿಕ್ಯೂಲ್ಸ್ ಅಥವಾ DNA what you call structures which are going to act like a carriers, ಅವನ್ನ ನಾವೇನಂತ ಕರಿತೀವಿ? ಕ್ಲೋನಿಂಗ್ ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ವಿಲ್ ಸ್ಟಡಿ ದಿ ಡಿಫರೆಂಟ್ what you called the characters which are very essential for to mention or to call it as a vector DNA or the cloning vector. Then later we go to the examples. Okay, so now we'll study about some example or the characters of the cloning vector. So very interesting thing that first what we have to what you call keep in mind that
So the plasmid vector that what we are going to see here, they are able to replicate themselves in a bacterial cell. Okay, so they are able to replicate themselves in the bacterial cells. ತಮ್ಮಷ್ಟು ತಾವೇ replicate ಆಗುವಂತ capacity ಅದರಲ್ಲಿ ಇರುತ್ತೆ. So first we are going to study here the first example, that is plasmid. So first type, okay, so varieties of that I have given already list. That is first type ನಾವು plasmid ಬಗ್ಗೆ study ಮಾಡೋಣ. So usually plasmid are present in bacteria. Okay, in bacteria or bacterial cell we are going to get commonly the plasmid, and rarely in yeast. yeast ಅಲ್ಲಿ ಬಹಳ ರೇರ್ ಆಗಿ ಇದನ್ನ ನಾವು ನೋಡಬಹುದು. So very few species of yeast are going to what you call represent themselves with the plasmid. So plasmid is actually present in bacteria as a extra chromosomal DNA. Okay, so ಇಲ್ಲಿ ನೀವು ನೋಡಬಹುದು, you are going to get a DNA which is called genetic DNA or genomic DNA. Okay, this is what genomic DNA. in bacteria ಒಳಗಡೆ ಎರಡು ಟೈಪ್ DNA ಇರ್ತದೆ, ಒಂದು genomic DNA. So apart from this genomic DNA, we are going to get one DNA which is circular, okay, which is circular and freely replicating itself. Okay, so ಒಂದು circular DNA ಇರುತ್ತೆ, so it is freely replicating. This is what we call plasmid. Okay, this is what we call plasmid. So the plasmid is defined as circular, okay, or it is called extra chromosomal self-replicating circular DNA. Circular DNA which is present in the bacteria and some very rarely in case of yeast. That is what we call the plasmid. Plasmid na ಏನಂತ ಕರೀಬಹುದು, extra chromosomal self-replicating circular DNA. Okay, it is the plasmid. Okay, and this what you called the plasmid was first time discovered by or first time reported by Hess and Lederberg. Okay, ಇದನ್ನ ಫಸ್ಟ್ ರಿಪೋರ್ಟ್ ಮಾಡಿದವರು ಯಾರು, two scientists, that is Hess and Lederberg ಅನ್ನೋರು. Okay, the two scientists Hess and Lederberg in the year 1952, around 1952 ಅಲ್ಲಿ ಈ ಪ್ಲಾಸ್ಮಿಡ್ ಅನ್ನೋ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ನ ಬ್ಯಾಕ್ಟೀರಿಯಾದಲ್ಲಿ ಫಸ್ಟ್ ಇವರು ರಿಪೋರ್ಟ್ ಮಾಡಿದ್ರು. ಓಕೆ, and this is going to be what you called the considered till now as a one of their best vehicle. So in a bacteria transformation ಒಳಗ ಇದನ್ನ ಬೆಸ್ಟ್ ಕ್ಲೋನಿಂಗ್ ವೆಕ್ಟರ್ ಅಥವಾ ಜೀನ್ ವೆಹಿಕಲ್ ಅಂತೇಳಿ ನಾವು ಕನ್ಸಿಡರ್ ಮಾಡಬಹುದು. ದಟ್ ಈಸ್ ದ ವೆರಿ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲಾಸ್ಮಿಡ್. ಸೊ ಪ್ಲಾಸ್ಮಿಡ್ ಅನ್ನೋಕ್ಕಿಂತ ಎಲ್ಲ ಕ್ಲೋನಿಂಗ್ ವೆಕ್ಟರ್ಸ್ ಅಲ್ಲಿ ನಾವು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡ್ತೀವಿ. ಸೊ ವಿ ಹ್ಯಾವ್ ಟು ಸರ್ಚ್ ಫಾರ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಕೇಸ್ ಆಫ್ ಕೆಲವೊಂದು ಗುಣಲಕ್ಷಣಗಳನ್ನ ನಾವು ಕಾಣಲೇಬೇಕು. ಸೊ ವಾಟ್ ಆರ್ ದೋಸ್ ಕ್ಯಾರೆಕ್ಟರಿಸ್ಟಿಕ್ಸ್? ಒಂದು DNA ನ ಅಥವಾ ಒಂದು DNA ಸ್ಪೆಸಿಫಿಕ್ DNA ನ ನಾವು ಕ್ಲೋನಿಂಗ್ ವೆಕ್ಟರ್ ಅನ್ಬೇಕಾದ್ರೆ ಅದರಲ್ಲಿ ಈ ಕ್ಯಾರೆಕ್ಟರ್ಸ್ ಇರಬೇಕು. ಸೊ ವಾಟ್ ಇಸ್ ದಟ್ ಕ್ಯಾರೆಕ್ಟರ್? ದ ಫಸ್ಟ್ ಒನ್, ಇಟ್ ಶುಡ್ ಹ್ಯಾವ್ ಓರಿಸೈಟ್. ಓಕೆ, ಅಲ್ಲಿ ಏನಿರಬೇಕು? ಓರಿಸೈಟ್ ಇರಬೇಕು. ಸೊ ವಾಟ್ ಇಸ್ ಓರಿಸೈಟ್? Oocyte is nothing but origin of replication site. Okay, that is they should have oocyte. The first thing is they should have oocyte, and second one, they should have selectable marker. Okay, ಅದರಲ್ಲಿ ಏನಿರಬೇಕು? selectable marker ಅನ್ನೋ ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸ್, DNA ಸೀಕ್ವೆನ್ಸ್ ಅಥವಾ what you called the nucleotide sequence ನಮಗೂ ಅಲ್ಲಿ ಇರಬೇಕು. That is what we call selectable marker. That is the second character. So we should have selectable marker. And third one, that is cloning sites. Okay, ನಮ್ಗೆ ಏನು ಬೇಕಿಲ್ಲಿ? Cloning site.
minimum 1. Okay, 1 ಇದ್ರೆ ಬಹಳ ಒಳ್ಳೆಯದು. ಸೊ ಸಮ್ ಟೈಮ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ದೆನ್ ದಟ್ ಆಲ್ಸೋ. ಓಕೆ, ಸೊ ಕೆಲವೊಂದರಲ್ಲಿ ಬಹಳಷ್ಟು ಇರ್ತವೆ. ಸೊ ಬಟ್ ಮಿನಿಮಮ್ 1 ಈಸ್ ವೆರಿ ಎಸೆನ್ಷಿಯಲ್. ಸೊ ದೀಸ್ ಆರ್ ದಿ ಕ್ಯಾರೆಕ್ಟರ್ಸ್ ದಟ್ ವಾಟ್ ವಿ ಹ್ಯಾವ್ ಟು ಚೆಕ್ ಫಾರ್ ದಿ ವಾಟ್ ಯು ಕಾಲ್ ಸ್ಪೆಸಿಫಿಕ್ ದಿ ಕ್ಲೋನಿಂಗ್ ವೆಕ್ಟರ್. ಸೊ ಏನಿರಬೇಕು, ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಥವಾ ಓರಿ ಸೈಟ್ ಇರಬೇಕು, ಸೆಲೆಕ್ಟೇಬಲ್ ಮಾರ್ಕರ್ ಇರಬೇಕು ಆ್ಯಂಡ್ ಕ್ಲೋನಿಂಗ್ ಸೈಟ್ ಇರಬೇಕು. ಸೊ what are these all that what we are going to study now or what we are going to what you called discuss now. Okay, so ಇದನ್ನ ಮೂರನ್ನ ನಾವೀಗ ಡಿಸ್ಕಸ್ ಮಾಡೋಣ. Okay, so that now what we are going to study about the all character that what I mentioned previously about the cloning vector. So first ಏನಪ್ಪ ನಾವು first we have to check for the ORI site, later selectable marker, later cloning site. Okay, cloning site na ನಾವೇನು ಮಾಡಬೇಕು, ಇಲ್ಲಿ ಚೆಕ್ ಮಾಡಬೇಕು. ಸೊ ಫಸ್ಟ್ ವಿಲ್ ಚೆಕ್ ದ ಓರಿ ಸೈಟ್. ಓಕೆ, ಸೊ ದಿಸ್ ಈಸ್ ದಿ ಪ್ಲಾಸ್ಮಿಡ್ ನೇಮ್ಡ್ ಆಸ್ PBR 322. ಈ ಪ್ಲಾಸ್ಮಿಡ್ ಹೆಸರೇನಪ್ಪ? ದಿಸ್ ಪ್ಲಾಸ್ಮಿಡ್ ಇಸ್ ಕಾಲ್ಡ್ PBR 322. ಈ PBR 322 it is not a natural plasmid, it is modified plasmid. This one is modified plasmid. Okay, this modified plasmid is developed in the year 1977. Okay, ಇದನ್ನ 1977 ಅಲ್ಲಿ two scientists named Bolivar and Rodriguez. Okay, the two scientists called Bolivar and Rodriguez. Anno Rodriguez, RIGS, Rodriguez ಅನ್ನೋ two scientists ಇದನ್ನ first develop ಮಾಡಿದ್ರು. That's why what you called the plasmid named as PBR 322. Okay, so PBR 322 ಅಂತಂದ್ರೆ that is plasmid Bolivar and Rodriguez 322. ಸೊ ಅವರು ಸಾಕಷ್ಟು ಪ್ಲಾಸ್ಮಿಡ್ ನ ಡೆವಲಪ್ ಮಾಡಿದ್ರು. ಅದರಲ್ಲಿ ದಿಸ್ ಈಸ್ 322 ನಂಬರ್, ಒಂದು ಸ್ಪೆಸಿಫಿಕ್ ನಂಬರ್ ಇದೆ. ಸೊ ದಟ್ ಈಸ್ ದ PBR 322 plasmid that is developed by Bolivar and Rodriguez. ಓಕೆ, ಸೊ ಇದನ್ನ 77 ಅಲ್ಲಿ ರಿಸರ್ಚ್ ಮಾಡಿದ್ರು. ಇದರಲ್ಲಿ ಏನಿದೆಪ್ಪ? ಸೊ ವಿ ಹ್ಯಾವ್ ಟು ಚೆಕ್ ಫಾರ್ ವಾಟ್ ದಿ ಒರಿಜಿನ್ ಆಫ್ ರೆಪ್ಲಿಕೇಶನ್, ಸೆಲೆಕ್ಟೇಬಲ್ ಮಾರ್ಕರ್ ಅಂಡ್ ಕ್ಲೋನಿಂಗ್ ಸೈಟ್. ಸೊ ಇದರಲ್ಲಿ ಇದೇನಾ? ಸೊ ಫಸ್ಟ್ ವಿಲ್ ಸಿ ಅಂಡ್ ವಿಲ್ ಸ್ಟಡಿ ರಿಗಾರ್ಡಿಂಗ್ ದಟ್ ಸ್ಪೆಸಿಫಿಕ್ ಪಾರ್ಟ್. ಸೊ ಫಸ್ಟ್ ಒನ್ ವಾಟ್ ವಿ ಹ್ಯಾವ್ ಟು ಚೆಕ್? We have to check the origin of replication or ORI site. So you can see here we are able to see or we are able to get the ORI site in case of this the PBR 322, what we call the plasmid. So PBR 322 ಒಂದೇ plasmid ಸಾಕಷ್ಟಿದೆ. So there are thousands of varieties of plasmid that we can see in a what we called present day researchers. Okay, so this PBR 322 is mentioned for your syllabus. ಇದು ಬಿಟ್ರೆ PUC 18 ಅಂತ ಸಾಕಷ್ಟಿವೆ. Okay, so this PBR 322 is what we called one of the ideal plasmid we can say. Okay, so ಯಾಕಂತ ಹೇಳ್ತೀನಿ ಆಮೇಲೆ. So first ORI ನಮಗೆ ಏನು ಬೇಕು? Origin of replication. So you can see here ORI site. So first one, what is that? Origin of replication or ORI site. What is that? Origin of replication. Okay, so this origin of replication site is very important. So because I told you that the plasmids are self-replicating. Okay, so what? They are self-replicating DNAs. Okay, so if they are self-replicating DNA, they must have the origin of replication. So ನಾನು DNA ಅಥವಾ molecular biology of inheritance ಕೂಡ ಹೇಳಿದ್ದೀನಿ. So if replication begins, that replication starts from the ORI site. ಹೌದಾ? So
DNA, circular DNA ಅಲ್ಲಿ ಒಂದೇ ಓರಿಸೈಟ್ ಇರ್ತದ, ಬಟ್ ಲೀನಿಯರ್ DNA ಅಲ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದ ಮಲ್ಟಿಪಲ್ ಓರಿಸೈಟ್. ಸೊ ಅದನ್ನು ಕೂಡ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ ನಾನು. ಓಕೆ, ಸೊ ಇಲ್ಲಿ ಏನು ಬೇಕು? ಓರಿಸೈಟ್ ಬೇಕು. ವಾಟ್ ಇಸ್ ಅ ಓರಿಸೈಟ್? ಇಟ್ ಈಸ್ going to help in case of self-replicating. So self-replicating of the DNA and going to maintain the copy number. Okay, copy number. So what is this copy number? Just I am going to explain in a 1 second. Okay, 1 minute. So that is in a bacterium. Okay, one bacteria dalli we can get 1 to 700 ಪ್ಲಾಸ್ಮಿಡ್. ಓಕೆ, ಒಂದೇ ಬ್ಯಾಕ್ಟೀರಿಯಾದಲ್ಲಿ ನಾವು ಒಂದೇ ಒಂದು ಪ್ಲಾಸ್ಮಿಡ್ ನೋಡಬಹುದು ಅಥವಾ 700 ಪ್ಲಾಸ್ಮಿಡ್ ಕೂಡ ನೋಡಬಹುದು. ಇಟ್ ಇಸ್ ವೇರಿಂಗ್ ಫ್ರಮ್ 1 to several hundred. ಓಕೆ, ಸೊ ದಟ್ಸ್ ವೈ ದಿ ಕಾಪಿ ನಂಬರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ಬ್ಯಾಕ್ಟೀರಿಯಾದಲ್ಲಿ ಎಷ್ಟು ವಾಟ್ ಯು ಕಾಲ್ಡ್ ಪ್ಲಾಸ್ಮಿಡ್ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು? ಒರಿಜಿನ್ ಆಫ್ ರೆಪ್ಲಿಕೇಶನ್. Origin of replication not only going to help in case of self-replicating the DNA, also going to maintain or also going to control the copy number. What is copy number? Number of plasmid per what you call the bacterial cell is called copy number. A copy number na maintain ಮಾಡಲಿಕ್ಕೆ help ಮಾಡೋದು ಯಾವುದು? Oocyte. And very interesting thing that if we want more and more what we call the plasmid in a DNA, then we have to select the plasmid with oocyte which support more copy number. Okay, we have to support the plasmid with oocyte which can support more copy number. So ಕೆಲವೊಂದು ಪ್ಲಾಸ್ಮಿಡ್ ಅಲ್ಲಿ ಅನ್ಕೊಳ್ರಿ, ಪ್ಲಾಸ್ಮಿಡ್ A, ಪ್ಲಾಸ್ಮಿಡ್ B, ಪ್ಲಾಸ್ಮಿಡ್ C ಅನ್ಕೊಳ್ರಿ. Plasmid A is going to what you call replicate plasmid up to 10. It is up to 500. This is up to 700. ಯಾವ್ದು select ನಾವು ಜಾಸ್ತಿ ಬೇಕಾದ್ರೆ ಯಾವ select ಮಾಡಬೇಕು? We have to select the C plasmid which is having more copy number. Okay, the oocyte of the C plasmid is able to produce more and more what we call plasmid. That's why we have to select the C1. This is how we have to select the plasmid. So origin of replication is for what? First one, to replicate the DNA and also or the plasmid or to maintain the copy number. So a particular carrier DNA na number na maintain ಮಾಡಲಿಕ್ಕೆ ಇದು help ಮಾಡ್ತದೆ. And more important and primary one is it is going to help in case of self replicating of that specific what we called the vector. Okay, so a vector na replicate ಮಾಡಲಿಕ್ಕೆ help ಮಾಡ್ತದೆ. That is regarding the oocyte. Second one that is selectable markers. Okay, what is second one? ಏನಿರಬೇಕು? Selectable markers. Okay, so the selectable markers are those which are going to help in case of what is called the helping in case of the selecting the specific what you call the recombinant from the non-recombinant. So selectable marker andre enappa? The DNA sequence which help in selecting recombinant cell from non-recombinant. Okay, so recombinant to non-recombinant na select ಮಾಡಲಿಕ್ಕೆ ನಮಗೆ ಏನು ಬೇಕು? We need this selectable marker. So selectable marker ಈ specific plasmid ಅಲ್ಲಿ ಇದೇನೋ ಇಲ್ವೋ? ಇದೆ. So we can see two selectable markers. Selectable markers are nothing but antibiotic resistant gene or DNA sequence. Okay, antibiotic resistance ಮಾಡುವಂತ ಸೀಕ್ವೆನ್ಸ್ ಅಥವಾ ಜೀನ್ ಏನಿದೆಯಲ್ಲ ಪ್ಲಾಸ್ಮಿಡ್ ಅಲ್ಲಿ ಅದನ್ನ ನಾವು ಸೆಲೆಕ್ಟೇಬಲ್ ಮಾರ್ಕರ್ ಅಂತ
ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಆಲ್ಟರ್ನೇಟ್ ಮಾರ್ಕರ್ ಕೂಡ ಇವೆ, ಅದನ್ನ ನಂತರ ಡಿಸ್ಕಸ್ ಮಾಡೋಣ. ಓಕೆ, ಸೆಲೆಕ್ಟೇಬಲ್ ಮಾರ್ಕರ್ ಅಂದ್ರೆ ಯಾವುದು? ಒನ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಕೇಸ್ ಆಫ್ ರೆಸಿಸ್ಟಿಂಗ್ ದಿ ಆಂಟಿಬಯೋಟಿಕ್. ದಟ್ ಇಸ್ ವಾಟ್ ವಿ ಕಾಲ್ ದಿ ಸೆಲೆಕ್ಟೇಬಲ್ ಮಾರ್ಕರ್. ಸೊ ಇನ್ ಕೇಸ್ ಆಫ್ this PBR 322, okay, this specifically PBR 322, we are going to get two selectable markers. This is first one, Ori. This is this two, second point. This two selectable markers we have. That is the first one. Yenadru agirbodu selectable marker. It may be ampicillin athwa tetracycline, okay, athwa kanamycin, okay, kanamycin. So ಸಾಕಷ್ಟಿವೆ. So we can see what we called the chloramphenicol, chloramphenicol. So these are the what we call the antibiotic resistant genes. These antibiotic resistant genes are nothing but selectable markers. Okay, so how these are going to help, that what we are going to check now. Okay, so idana selectable marker anta yakantarappa, because they help in identification of recombinant cell from non-recombinant cell. So recombinant ಆಗಿದ್ದು ಯಾವುದು, recombinant ಆಗದೆ ಇರೋದು ಯಾವುದು ಅಂದ್ರೆ ಜೀನ್, ನಾವು ಹಾಕಿರೋ ಜೀನ್ ಇರೋ ಸೆಲ್ ಯಾವುದು, ನಾವು ಹಾಕಿರೋ ಜೀನ್ ಇರದೇ ಇರೋ ಸೆಲ್ ಯಾವುದನ್ನ ಯಾವುದು ಅಂತ ಹೇಳಿ ಸಪರೇಟ್ ಮಾಡಲಿಕ್ಕೆ these are going to help. That's what is called selectable marker. So how, that what we are going to study now. Okay, so that selectable marker is going to help in case of identification ಅಂತ ಹೇಳಿದೆ. ಹೇಗೆ ಐಡೆಂಟಿಫೈ ಮಾಡಬಹುದು? If we are going to insert any gene in between this selectable marker, nodri illi ampicillin, amp R anta ಒಂದು selectable marker ಇದೆ, that is called ampicillin selectable marker. Here one more is there, that is tet R ಅಥವಾ tetracycline marker. So ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ನಾವು ಯೂಸ್ ಮಾಡಬಹುದು to identify the recombinant one from the non-recombinant one. ಹೇಗೆ? If we have a gene, ಓಕೆ ಅನ್ಕೊಳ್ಳಿ ಒಂದು ಜೀನ್ ಇದೆ ಅಂತ ಹೇಳಿ, ಈ ಜೀನ್ನ ನಾವೇನಾದರೂ ಈ ಸ್ಪೆಸಿಫಿಕ್ ಟೆಟ್ರಾಸೈಕ್ಲಿನ್ ಇರೋ ಜಾಗಕ್ಕೆ ನಾವೇನಾದರೂ ಹಾಕ್ಬಿಟ್ರೆ ಈ ಜೀನ್ ಏನು ಮಾಡ್ತದ, ಈ ಕಟ್ ಆಗಿರೋ ಪಾರ್ಟ್ನ ಇಲ್ಲಿ ಕಟ್ ಆಗ್ತದೆ, ಪಾರ್ಟ್ ಕಟ್ ಆಗ್ತದೆ, ಈ ಪಾರ್ಟಲ್ಲಿ ಹೋಗೋದು ಕೂತ್ಕೊಂಡ್ಬಿಡ್ತದೆ. ಸೊ ಕೂತ್ಕೊಂಡಾಗ ದಟ್ ಈಸ್ ದ ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ದ ಜೀನ್ ಇಸ್ ಗೋಯಿಂಗ್ ಟು ಡಿವೈಡ್ ಇಂಟು ಟು ಹಾಫ್, ಅಥವಾ what you called divided into what you called halves. It is not complete now, it is half. Half is one side, another half is one side. So this plasmid is not able to express the property for that specific what you called the resistant of the antibiotic. Antibiotic na idu resist ಮಾಡ್ಲಿಕ್ಕೆ ಆಗಲ್ಲ. Then the plasmid is going to fail to express itself in case of, or replicate itself, or bacteria is going to fail replicate itself in case of that specific the what we called the antibiotic. Then we can identify if this part inserted, just consider we have two cells, okay, we have two plasmids and we have one piece of DNA. ನಾ DNA ನ ಹಾಕ್ತೀನಪ್ಪ ಈಗ. ಸೊ ದಿಸ್ ಇಸ್ ಆಲ್ಸೋ ಪ್ಲಾಸ್ಮಿಡ್, ದಿಸ್ ಇಸ್ ಆಲ್ಸೋ ಪ್ಲಾಸ್ಮಿಡ್. ಓಕೆ, ಸೊ ಈ ಪ್ಲಾಸ್ಮಿಡ್ ನ ಹಾಕಿದಾಗ ಇಫ್ ಒನ್ ಪ್ಲಾಸ್ಮಿಡ್ ಇಸ್ ಹ್ಯಾವಿಂಗ್ this alien DNA, if it is not, then this is not able to grow, not able to grow. Okay, idra bagge more I am going to explain in next point. Okay, not able to grow in case of tetracycline, but this one is able to grow. Okay, able to grow in tetracycline antibiotic medium. Okay, ಅದನ್ನ ಒಂದು ಮೀಡಿಯಂ ದಾಗ ಗ್ರೋ ಮಾಡಿದಾಗ ಇದು ಗ್ರೋ ಆಗ್ತದೆ, ಮೀಡಿಯಂ ಅಲ್ಲಿ ಇದು ಗ್ರೋ ಆಗಲ್ಲ. ಸೊ ಇಟ್ ಮೀನ್ಸ್ ದಟ್ ದ ಜೀನ್ ವಾಟ್ ಐ ಹ್ಯಾವ್ ಇನ್ಸರ್ಟೆಡ್ ಇನ್ ಕೇಸ್ ಆಫ್ ದಿ tetracycline region, it is what you call present in this bacteria, that's why it is not growing. It means that
the transformed cell is this one, non-transformed cell is this one. So this is how we can differentiate. So selectable marker is going to help in case of differentiating. Okay, so differentiating the non-transformed or recombinant from the non-recombinant or non-transformed from the transformed one. Okay, this is how we are going to what we call differentiate this cell from the transcribed to non-transcribed one. Okay, so okay, the third one, that is cloning site. What? The third one is a cloning site. So cloning site is the site where actually the restriction enzyme can act. Okay, so the site with specific palindrome or palindromic sequence. ಓಕೆ, ಒಂದು ಸ್ಪೆಸಿಫಿಕ್ palindromic sequence ಇರುವಂತ ಒಂದು ಸ್ಪೆಸಿಫಿಕ್ ಪಾರ್ಟ್ ನ ನಾವೇನಂತ ಕರಿತೀವಿ, ಕ್ಲೋನಿಂಗ್ ಸೈಟ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಕಟ್ ದಟ್ ಪಾರ್ಟ್ and we can clone that whatever we want to insert. For example, okay, so last week ಅಥವಾ last video ದಲ್ಲಿ ನಾನು ನಿಮಗೆ ತೋರಿಸಿದ್ದೆ, that is this was one of the what we called, this is the plasmid. ಸೊ ಪ್ಲಾಸ್ಮಿಡ್ ನಾನು ಎಲ್ಲಿ ಕಟ್ ಮಾಡ್ತೀನಿ, ಇಲ್ಲಿ ಸ್ಪೆಸಿಫಿಕ್ ಪಾರ್ಟ್ ಇದೆ ನೋಡಿ. ಓಕೆ, ಸೊ ಇದು ಪಾರ್ಟ್ ನಾನು ಕಟ್ ಮಾಡ್ತೀನಿ. ಸೊ ಯಾಕೆ ಕಟ್ ಮಾಡಿದೆ, ಬಿಕಾಸ್ ಯು ಕ್ಯಾನ್ ಸಿ ಹಿಯರ್ ಸಮ್ ವೈಟ್ mark is present. Okay, this white mark is nothing but cloning site. So I can cut the DNA or plasmid here only with specific RENs. So it is called the restriction site, and I can add here, okay, so the DNA that what I have extracted. Okay, so with a ligation I can ligate here the new DNA. ಇದು ಕಂಪ್ಲೀಟ್ ಆಯಿತು ಮತ್ತೆ, ಹೌದಾ? ಓಕೆ, ಸೊ ಇದೇ ರೀತಿ ನೋಡ್ಕೊಳ್ಳಿ, ಇದೇ ರೀತಿ. ಸೊ ಕಂಪ್ಲೀಟ್ ಆಯಿತು. ಸೊ ಹಿಯರ್ that what is cloning site? The site which is going to help us to what we call to digest the specific part of the DNA. That is what we call cloning site. So cloning site ಯಾವ್ಯಾವ ಇದೆಯಪ್ಪ ಈ PBR 322 ಅಲ್ಲಿ? You can see 2 BAM, BAM H1 and SAL1 ಅನ್ನೋ 2 ಕ್ಲೋನಿಂಗ್ ಸೈಟ್ಸ್ ಎಲ್ಲಿವೆ? ಟೆಟ್ರಾಸೈಕ್ಲಿನ್ ಅನ್ನೋ ಒಂದು ಸೆಲೆಕ್ಟೇಬಲ್ ಮಾರ್ಕರ್ ಒಳಗಡೆ. ಓಕೆ, ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ಆರ್ ಇನ್ ಬಿಟ್ವೀನ್ ದಿ ಸೆಲೆಕ್ಟೇಬಲ್ ಮಾರ್ಕರ್ ಓನ್ಲಿ. 2 are there, and in case of ampicillin we are going to get PVU1 and PST1. In case of ROP region, that we are going to get PUV2, one more. And in case of what we call upper, between the two what we call the selectable marker, we can see EcoR1, CLA1 and HIND2. These are nothing but the selectable marker. How many selectable marker we can see? We can see almost 8 selectable markers. Okay, so we have in PBR 322 8 selectable markers. So how many? 8 selectable markers. ಬಟ್ ಇದು ಎಲ್ಲದರಲ್ಲಿ ಇರಬೇಕಂತೂ ಏನೂ ಇಲ್ಲ. ಓಕೆ, ಸೊ ಕೆಲವೊಂದರಲ್ಲಿ ಬರೀ 1 ಇರ್ಬೋದು, ಕೆಲವೊಂದರಲ್ಲಿ 2 ಇರ್ಬೋದು, ಕೆಲವೊಂದರಲ್ಲಿ 3 ಇರ್ಬೋದು. ಸೊ ಪ್ರಿಫರಬಲಿ ಸೊ 1 ಇದ್ರೆ ಬಹಳ ಒಳ್ಳೆಯದು. ಸೊ ದಟ್ ಇಸ್ ವೆರಿ ಫಿಕ್ಸ್ ಅಂಡ್ we don't have any confusion to cut it. Okay, so that's why it is very important to have what we call more idre, it is having more chance to what we call use the more RENs. Okay, so ನಮ್ಮ ಕಡೆ ಈಗ EcoR1 enzyme ಇಲ್ಲಪ್ಪ, ನಾ ಏನು ಮಾಡಬೇಕು ಅವಾಗ? Okay, then if the plasmid is not having EcoR1 means I can't work further. That's why if we have more, then we can use more. Okay, so more enzymes here. So how many enzymes we can use here? 8 selectable marker ಇರೋದ್ರಿಂದ 8 RE different REN ಅನ್ನು ನಾನು ಯೂಸ್ ಮಾಡಬಹುದು. So 2, 2, 4, 3, 7 plus 1, 8. So 8 different selectable markers na navilli use ಮಾಡಬಹುದು. So these selectable markers are going to help in case of what? Cutting the plasmid in a specific part and inserting the gene of interest that what I want to bind with this plasmid to carry to the next cell. ಅರ್ಥ ಆಯ್ತಾ?
this is what the cloning site. These are the cloning sites. Okay, so ಇದನ್ನ ಈಗ ನೋಡೋಣ ಕ್ಲೋನಿಂಗ್ ಸೈಟ್ ಮತ್ತೆ ಸೆಲೆಕ್ಟೇಬಲ್ ಮಾರ್ಕರ್ ಇಂದ ನಾವು ಹೇಗೆ ರಿಕಾಂಬಿನೆಂಟ್ ಮತ್ತೆ ನಾನ್ ರಿಕಾಂಬಿನೆಂಟ್ ಅನ್ನು ಸೆಲೆಕ್ಟ್ ಮಾಡಬಹುದು ಅಂತ. ಓಕೆ, ಸೊ ಅನ್ಕೊಳ್ಳಿ ದಟ್ I have a long part of the DNA. This is what the gene that what actually I want. Okay, ನಾ ಇದನ್ನೇನು ಮಾಡಬೇಕು ಇವಾಗ ಈ ಪ್ಲಾಸ್ಮಿಡ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಓಕೆ, ಡಬಲ್ ಸ್ಟ್ರಾಂಡೆಡ್. ದಿಸ್ ಒನ್ ಇಸ್ ಅ DS DNA, DS plasmid, double stranded plasmid. All are double stranded plasmid only. So you can see here it is a double stranded plasmid. Okay, so ಈ gene ಇದೆ, ಇದರೊಳಗೆ ಹಾಕಬೇಕಾದ್ರೆ so what I have to do now? First I have to digest this gene. I have to extract this gene by using the what? REN. Okay, so ನಾನು ಏನು ಮಾಡಬೇಕು, restriction endonuclease ನ ಯೂಸ್ ಮಾಡಿ first I have to cut this and I am going to get a specific part of the DNA. Okay, so ನಾನು ಏನು ಮಾಡ್ತೀನಿ ಇವಾಗ ಒಂದು ಸ್ಪೆಸಿಫಿಕ್ ಪಾರ್ಟ್ ನ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಸೊ ಅನ್ಕೊಳ್ಳಿ ಇದು CGAATTC. ಓಕೆ, ಇಲ್ಲಿ ಕೂಡ GCAATTC. ಓಕೆ, ಅರ್ಥ ಆಯ್ತಾ? ಸೊ ನಾವು ಐ ಗಾಟ್ ದ ಪಾರ್ಟ್ ಆಫ್ ದಿ DNA. ಇದು ಜೀನ್. ಈ ಜೀನ್ ಏನಿತ್ತಲ್ಲ, ಸಾರಿ, ಇದರಲ್ಲಿ ಇಲ್ಲಿ ಜೀನ್ ಇತ್ತು, ಅದನ್ನ ನಾವು ಕಟ್ ಮಾಡಲಿಕ್ಕೆ ನಾನು ಏನು ಮಾಡಿದೆ, ಈಗ RNA ನ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿದೆ. ಸೊ ಹಿಯರ್ ಆಲ್ಸೋ ಐ ಹ್ಯಾವ್ ಟು ಯೂಸ್ ದ ಸೇಮ್. ಓಕೆ, ಇಫ್ ವಿ ಆರ್ ಗೋಯಿಂಗ್ ಟು ಯೂಸ್ ಟೂ ಡಿಫರೆಂಟ್ REN, then we can't join them. So we have to use same REN. Okay, for example, if we are going to use EcoR1 this side, here also I have to use the EcoR1. So ಯಾಕಂದ್ರೆ sticky end same ಬರಬೇಕಾದ್ರೆ we have to use same REN. So now when I am going to use the same REN, this plasmid is going to break like this. Okay, it is going to break like this. ಇಲ್ಲಿ continuous sequence ಕಾಣ್ತದ ನಮಗ. Here the broken part. This is GC. Okay, so ಅಲ್ಲಿ GC ಇದೆ, ಇಲ್ಲಿ ಕೂಡ CG ಇದೆ. Here CTTAA, here CAATTC. Okay, ಅರ್ಥ ಆಯ್ತಾ? So this is how the binding is going to takes place. Okay, so bond ಆಯಿತು. Yes. Okay, so double A, double T. So ಇಲ್ಲಿ ನಮಗೆ ಸಿಕ್ತಿವಾಗ. So it is going to form the specific bonding. Okay, bonding form ಆದಾಗ so we can easily what you call it, cleave them. So cleave ಮಾಡಲಿಕ್ಕೆ ಈಸಿ ಆಗ್ತದೆ. ಅರ್ಥ ಆಯ್ತಾ? So now when I am going to add ligase enzyme to both, first join them and put them in a one beaker. ಇದು ಬ್ರೇಕ್ ಆಗಿರೋದು ಈ ಒಂದು DNA ಸ್ಟ್ರಕ್ಚರ್ ನ ನಾನೇನಾದ್ರೂ ಒಂದು ಬೀಕರ್ ಅಲ್ಲಿ ಹಾಕಿದ್ರೆ ವಿತ್ ಅ ಲೈಗೇಸ್, ಐ ಆಮ್ ಗೋಯಿಂಗ್ ಟು ಗೆಟ್ ಅ ಡಬಲ್ ಸ್ಟ್ರಾಂಡೆಡ್ DNA. Okay, a double stranded DNA. So in this double stranded DNA, just consider this one is the alien DNA. That alien DNA is now going to bind here. Okay, this is alien part. This is what the new plasmid is going to form. This is called recombinant DNA. ಅರ್ಥ ಆಯ್ತಾ? ಇದು recombinant DNA ಆಗಿ ಫಾರ್ಮ್ ಆಗ್ತದೆ. So now I am going to put this recombinant DNA in bacteria. Okay, I am going to put this in a bacteria. So many bacteria are there, some are not having this recombinant, some are having recombinant. So how to identify this recombinant one from non-recombinant? This one is having rDNA, this one is not having rDNA. So ಹೇಗೆ identify ಮಾಡಬೇಕು? This technique is going to helpful with the help of selectable marker and with the help of
the what we called the restriction sites. Okay, restriction site ಅಥವಾ cloning site ಮತ್ತೆ selectable marker ಇಂದ ಇದು ಸಾಧ್ಯ ಇದೆ. ಓಕೆ, ನೋಡೋಣ. ಓಕೆ, ಸೊ ನಮ್ಮ ಹತ್ರ ಈಗ 4 ಪ್ಲಾಸ್ಮಿಡ್ ಇದೆ. ಓಕೆ, ಸೊ ಔಟ್ ಆಫ್ ದಿಸ್ 4 ಪ್ಲಾಸ್ಮಿಡ್, ಸೊ now I am inserting the specific gene. Okay, so we have 2 genes. ಓಕೆ, ಈ 2 ಪೀಸ್ ಆಫ್ ಜೀನ್ಸ್ ನ ನಾನು ಈ 4 ಪ್ಲಾಸ್ಮಿಡ್ ಅಲ್ಲಿ ಯೂಸ್ ಮಾಡಬೇಕು. ಓಕೆ, ಸೊ ಈಗ ಈ ಪಾರ್ಟ್ ಟೆಟ್ರಾಸೈಕ್ಲಿನ್ ಪಾರ್ಟ್ ಅಲ್ಲಿ ನಾನು ಇದನ್ನ ಆಡ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಜಾಯಿನ್ ಹಿಯರ್ and this one is going to join here. So 4 ಪೀಸ್ ಇತ್ತು, ಅದರಲ್ಲಿ 4 ಪ್ಲಾಸ್ಮಿಡ್ ಇತ್ತು, ಅದರಲ್ಲಿ 2 ಮಾತ್ರ ನಾನು ಹೈಬ್ರಿಡೈಸ್ ಮಾಡಿದೆ. ಸೊ ಇದರಲ್ಲಿ ಹೈಬ್ರಿಡ್ ಆಗಿದೆ, ಈಗ ಇದರಲ್ಲಿ ಹೈಬ್ರಿಡ್ ಆಗಿ. ಸೊ ಹೌ ಮೆನಿ RDNA we have? We have 2, first one and second one as a RDNA. So this is not RDNA, this one is not a RDNA. So now what I am going to do? Now I am going to transfer this 4 plasmid in 4 ಬ್ಯಾಕ್ಟೀರಿಯಲ್ ಸೆಲ್ಸ್. 4 ಬ್ಯಾಕ್ಟೀರಿಯಲ್ ಸೆಲ್ಸ್ ಒಳಗೆ ನಾನು ಇದನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಸೊ ಆಫ್ ಕೋರ್ಸ್ ದಟ್ ಔಟ್ ಆಫ್ 4, 2 ವಿಲ್ ಬಿ ರೀಕಾಂಬಿನೆಂಟ್, ರಿಮೈನಿಂಗ್ 2 ವಿಲ್ ಬಿ ನಾನ್ ರೀಕಾಂಬಿನೆಂಟ್. ಅರ್ಥ ಆಯ್ತಾ? ಸೊ 2 ಮಾತ್ರ ಇಲ್ಲಿ ರೀಕಾಂಬಿನೆಂಟ್ ಬ್ಯಾಕ್ಟೀರಿಯಾ ಆಗಿವೆ, ಇನ್ನೂ 2 ಆಗಿಲ್ಲ. ಓಕೆ, ಸೊ ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ? I am going to groove them in case of the 2 medium. Okay, so this medium is with ampicillin, what we called ampicillin antibiotic. Okay, so first one is having ampicillin antibiotic, and this one is having ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್. ಒಂದರಲ್ಲಿ ಆಂಪಿಸಿಲಿನ್ ಆಂಟಿಬಯೋಟಿಕ್ ಇದೆ, ಇನ್ನೊಂದರಲ್ಲಿ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ಇದೆ ಅಂತ ಅನ್ಕೊಳ್ಳೋಣ. ದಿಸ್ ಒನ್ ಇಸ್ ಹ್ಯಾವಿಂಗ್ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್. ಸೊ ಫಸ್ಟ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ? ಈ 4 ಸೆಲ್ನ ಇದರೊಳಗೆ ಗ್ರೋ ಮಾಡ್ತೀನಿ ನಾನು. 1, 2, 3, 4 4 ಸೆಲ್ನ ಗ್ರೋ ಮಾಡ್ತೀನಿ. ಸೊ all 4 cells are going to form 4 colonies. ಇವೇನು ಮಾಡ್ತವೆ? 4 ಬೇರೆ ಬೇರೆ ಕಾಲನಿ ಮಲ್ಟಿಪ್ಲೈ ಆಗಿ ಫಸ್ಟು ಕಾಲನಿನ ಫಾರ್ಮ್ ಮಾಡ್ತವೆ. ಓಕೆ, ದೇ ಆರ್ ಗೋಯಿಂಗ್ ಟು ಗ್ರೋ ಆ್ಯಂಡ್ ಗೋಯಿಂಗ್ ಟು ಫಾರ್ಮ್ ದೇರ್ ಓನ್ ಕಾಲನೀಸ್. ಬಹಳಷ್ಟು ಮಲ್ಟಿಪ್ಲೈ ಆಗಿ, ರೀಪ್ರೊಡ್ಯೂಸ್ ಮಾಡಿ ಮಲ್ಟಿಪ್ಲೈ ಆಗಿ ಒಂದು ದೊಡ್ಡ ಕಾಲನಿ, 4 ಕಾಲನಿನ ಫಾರ್ಮ್ ಮಾಡ್ತು. ಓಕೆ, ಸೊ 4 ಕಾಲನೀಸ್ ಆರ್ ಗೋಯಿಂಗ್ ಟು ಫಾರ್ಮ್ ಹಿಯರ್. ಸೊ ಔಟ್ ಆಫ್ 4, 4 ಗ್ರೋ ಆಗಿದೆ. ಈಗ ಇದರಲ್ಲಿ ಯಾವುದು ರಿಕಾಂಬಿನೆಂಟ್ ಒನ್ ಇರೋ ವಾಟ್ ಯು ಕಾಲ್ ಬ್ಯಾಕ್ಟೀರಿಯಾ, ಯಾವುದು ಅಲ್ಲ ಅಂತ ಹೇಗೆ ಗುರುತಾಡಬೇಕು? ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಗ್ರೋ ಇನ್ ಆಂಪಿಸಿಲಿನ್. ಆಂಪಿಸಿಲಿನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಗ್ರೋ ಆಯ್ತದು. ಯಾಕೆ? ಬಿಕಾಸ್ ಆಂಪಿಸಿಲಿನ್ ಪಾರ್ಟ್ ನಾವು ಟಚ್ ಮಾಡಿಲ್ಲ, ಇಟ್ ಇಸ್ ಸ್ಟಿಲ್ ಆಕ್ಟಿವ್. ಆಂಪಿಸಿಲಿನ್ ಪಾರ್ಟ್ ಇಸ್ ಅ still active part, so that's why there is no problem with that of the ampicillin. So now what I am going to do, so just consider this is here, this is 1, 2, 3, 4. This is colony with the first one, this one is the second one, this one is third, and this one is the fourth. Uncalling. Okay, so now what I am going to do? I am going to transfer every what you called colony member to the tetracycline. ನಾ ಏನು ಮಾಡ್ತೀನಿ? ಇದನ್ನ ಇಲ್ಲಿ, ಇದನ್ನ ಇಲ್ಲಿ, ಇದನ್ನ ಇಲ್ಲಿ, ಇದನ್ನ ಇಲ್ಲಿ ಗ್ರೋ ಮಾಡ್ತೀನಿ. ಓಕೆ, ಸೊ now 1 bacteria from all 4 colony I have placed here. Okay, so ಈ ಫಸ್ಟ್ ಒನ್ ಇದೆಯಲ್ಲ, ಇದೇನಾಗ್ತದ? ಗ್ರೋ ಆಗಂಗಿಲ್ಲ. This is not going to grow. But second one and third one, this is third one, is going to form colony without any difficulty. Okay, and also second one is going to form colony without any difficulty. So ಏನಾಯ್ತು ಇವಾಗ? ಫಸ್ಟ್ ಒನ್ ಬ್ಯಾಕ್ಟೀರಿಯಾ, ಫಸ್ಟ್ ಗ್ರೂಪ್ ಇಂದ ತೆಗೆದಿರೋ ಬ್ಯಾಕ್ಟೀರಿಯಾ ಯಾವುದೇ ರೀತಿ ಕಾಲನಿ ಫಾರ್ಮ್ ಮಾಡಿಲ್ಲ. ಸೆಕೆಂಡ್ ಗ್ರೂಪ್ ಇಂದ ತೆಗೆದಿರೋದು ಕಾಲನಿ ಫಾರ್ಮ್ ಮಾಡಿದೆ.
ಥರ್ಡ್ ಗ್ರೂಪಿಂದ ತೆಗೆದಿರೋದು ಕಾಲನಿ ಫಾರ್ಮ್ ಮಾಡಿದೆ, ಫೋರ್ತ್ ಗ್ರೂಪಿಂದ ತೆಗೆದಿರೋದು ಕಾಲನಿ ಫಾರ್ಮ್ ಮಾಡಿಲ್ಲ. ಇಟ್ ಮೀನ್ಸ್ ದಟ್ the first one is having the recombinant DNA and fourth one is having recombinant DNA, means the colony 1 and colony 4 are carrying the rDNA. Okay, they are carrying the rDNA, so we can select them by the help of this particular markers. What they are? Tetracycline and ampicillin. So this is what we call selectable markers, and we can achieve by the help of what? The specific what we called the cloning site. ಈ cloning site ಇದರ ಒಳಗಡೆ ಇದ್ರೆ ಮಾತ್ರ ನಾವು ಇದನ್ನ select ಮಾಡಬಹುದು. This is a one method of what? Selecting the recombinant from non-recombinant. ಯಾವುದು ಗೊತ್ತಾಯ್ತು ಇವಾಗ? So first colony and fourth colony are recombinants, and second and third colonies which are growing normally without any difficulty, they are non-recombinants. Okay, so the first and fourth colony are recombinants and the second and third colonies are non-recombinant. This is a one method that what we can use to identify the recombinant one from the non-recombinant one. Okay, so this is the first method of identification. Okay, so previous in method kaltivalla ನಾವು selectable marker method alli, that is a very difficult method or sometimes require the more keen observation, and also very we have to prepare the two different, ನಾವೇನು ಮಾಡಬೇಕಲ್ಲಿ ಎರಡು ಡಿಫರೆಂಟ್ ಆಂಟಿಬಯೋಟಿಕ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಆಲ್ಟರ್ನೇಟ್ ಮೆಥಡ್ ಇನ್ನೊಂದಿದೆ. ದಿಸ್ ಮೆಥಡ್ ಇಸ್ ಕಾಲ್ಡ್ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಆರ್ ಎಕ್ಸ್ ಜೆಲ್ ಮೆಥಡ್ ಅಂತ ಕರೀತಾರೆ. ಓಕೆ, ಎಕ್ಸ್ ಜೆಲ್ ಮೆಥಡ್ ಅಥವಾ ಇದನ್ನು ನಾವು ಎಕ್ಸ್ ಮೀಡಿಯಾ ಮೆಥಡ್ ಅಂತಲೂ ಕರಿಬೋದು, ಅದಕ್ಕೆ ಎಕ್ಸ್ ಜೆಲ್ ಮೆಥಡ್ ಅಂತಲೂ ಕರೀತಾರೆ. ಸೊ ಇದರಲ್ಲಿ ಏನಾಗ್ತದಪ್ಪ ಅಂತಂದರೆ, ಹಿಯರ್ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಎನಿ ವಾಟ್ ವಿ ಕಾಲ್ಡ್ ದಿ that is antibiotic resistant genes. Here we are concentrating on a gene called beta galactosidase. ಓಕೆ, ಇಲ್ಲಿ ನಾವೇನು ಮಾಡ್ತೀವಿ, ಬೀಟಾ ಗ್ಯಾಲಕ್ಟೋಸೈಡೇಸ್ ಅನ್ನೋ ಒಂದು ಜೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಆಲ್ರೆಡಿ ಯು ನೋ ವೆರಿ ವೆಲ್ ವಾಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಜೀನ್. ದಿಸ್ ಜೀನ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಕೇಸ್ ಆಫ್ ಸ್ಪೆಸಿಫಿಕಲಿ ಇನ್ ಲ್ಯಾಕೋಪೆರಾನ್. ಓಕೆ, ಸೊ ಅಲ್ಲಿ ನೀವು ಇದನ್ನ ಕಲ್ತಿದ್ದೀರಿ. ಓಕೆ, ಸೊ ಬೀಟಾ ಗ್ಯಾಲಕ್ಟೋಸೈಡೇಸ್ ಅನ್ನೋ ಜೀನ್ ಮೇಲೆ, ಓಕೆ, ಸ್ಪೆಸಿಫಿಕ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಜೀನ್ ಮೇಲೆ ಇದು ಡಿಪೆಂಡ್ ಇದೆ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್, ಓಕೆ, this is consider, this is beta galactosidase gene. When we are going to insert the alien gene with this beta galactosidase gene or within this beta galactosidase gene, this alien gene, this specific alien gene is going to stop, okay, stop expression of beta galactosidase. Okay, beta galactosidase na express ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತದೆ. And this property we can use in identification of recombinant from the non-recombinant. So it is very simple. That is, we have here a very specific gel. This is what we called chromogenic medium. ಓಕೆ, ಇಲ್ಲಿ ಮೀಡಿಯಂ ಇದೆ, ಈ ಮೀಡಿಯಂ ಏನಂತ ಕರೀತಾರೆ, ಕ್ರೋಮೋಜೆನಿಕ್ ಮೀಡಿಯಂ ಅಂತ ಕರೀತಾರೆ. ಸೊ ಯೂಶುವಲಿ ಕ್ರೋಮೋಜೆನಿಕ್ ಮೀಡಿಯಂ ಈಸ್ ಲೈಕ್ ದಿಸ್. ಓಕೆ, ಕ್ರೋಮೋಜೆನಿಕ್ ಮೀಡಿಯಂ ಇದೆ ಅಂತ ತಿಳ್ಕೊಳ್ಳಿ. ಈ ಕ್ರೋಮೋಜೆನಿಕ್ ಮೀಡಿಯಂ ಈಸ್ ವೆರಿ ಸ್ಪೆಸಿಫಿಕ್ ಆರ್ ಸ್ಪೆಷಲ್ ಮೀಡಿಯಂ. ಸೊ ಇದರಲ್ಲಿ ಒಂದು ಸ್ಪೆಸಿಫಿಕ್ ಸಬ್ಸ್ಟೆನ್ಸ್ ಇರ್ತದೆ. ಓಕೆ, ಸೊ ಆ ಸಬ್ಸ್ಟೆನ್ಸ್ ಇಂದ ಇಂಟರಾಕ್ಷನ್ ಆಗ್ತಿರ್ತದೆ ಜೀನ್ ಜೊತೆ. ಓಕೆ, ಸೊ when we are going to insert a gene, okay, when we are going to consider ಒಂದು ಜೀನ್ ನಾನು ಇಲ್ಲಿ
ಇನ್ಸರ್ಟ್ ಮಾಡಿದ್ದೀನಿ ಅಂತ. ಓಕೆ, ಸೊ ದಿಸ್ ಜೀನ್ we are going to insert in case of the specific bacterium. Okay, so one more bacterium is there. Okay, so ಈ ಒಂದು ಜೀನನ್ನ ಒಂದು ಬ್ಯಾಕ್ಟೀರಿಯಾದಲ್ಲಿ ನಾನು ಇನ್ಸರ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಇದು ಬ್ಯಾಕ್ಟೀರಿಯಾ, ಇಲ್ಲಿ ಜೀನ್ ಇನ್ಸರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ವೆನ್ ಐ ಆಮ್ ಗೋಯಿಂಗ್ ಟು ಗ್ರೋ ದಿಸ್ ಟೂ ಬ್ಯಾಕ್ಟೀರಿಯಾಸ್ in this media, okay, in this media, so one is able to what we call produce the blue colony. Okay, ಏನು ಮಾಡ್ತದ, ಒಂದು ಬ್ಲೂ ಕಾಲನಿನ ಪ್ರೊಡ್ಯೂಸ್ ಮಾಡ್ತದೆ ಬಿಕಾಸ್ ಆಫ್ ದಿ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್. ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಇರೋದ್ರಿಂದ one is going to form the blue colony, another one is going to form the white colony. Another one is going to form the white colony. So one which is going to form blue colony is having active beta galactosidase enzyme. Okay, one which is producing white colony is having non-active beta galactosidase enzyme. ಒಂದಕ್ಕೆ ಆಕ್ಟಿವ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ಇದೆ, ಇನ್ನೊಂದಕ್ಕೆ ನಾನ್ ಆಕ್ಟಿವ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ಇದೆ. ಸೊ ಒನ್ ವಿಚ್ ಈಸ್ ಫಾರ್ಮಿಂಗ್ ವೈಟ್ ಕಾಲನಿ, ಓಕೆ, ವೈಟ್ ಕಾಲನಿ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮ್ಡ್ ಆರ್ recombinant. Okay, one which is producing blue colony is called non-recombinant or non-transform. ಓಕೆ, ಇದು ಟ್ರಾನ್ಸ್ಫಾರ್ಮ್ ಆಗಿಲ್ಲ, ಇದರೊಳಗೆ ಯಾವುದೇ ರೀತಿ ನಮಗೇನಿಲ್ಲ, ದಿ ಏಲಿಯನ್ ಜೀನ್ ಇಲ್ಲ. ಯಾವುದರಲ್ಲಿ ಏಲಿಯನ್ ಜೀನ್ ಇರ್ತದೋ ಅದು ವೈಟ್ ಕಾಲನಿ ಫಾರ್ಮ್ ಮಾಡ್ತದ, ಯಾವುದರಲ್ಲಿ ಏಲಿಯನ್ ಜೀನ್ ಇಲ್ಲೋ ಅದು ಬ್ಲೂ ಕಾಲನಿ ಫಾರ್ಮ್ ಮಾಡ್ತದ. ಸೊ ಹಿಯರ್ ದಿ ಡಿಆಕ್ಟಿವೇಶನ್ ಆರ್ ಇನ್ಆಕ್ಟಿವಿಟಿ ಆಫ್ ದಿ ಬೀಟಾ ಗ್ಯಾಲಕ್ಟೋಸೈಡೇಸ್ is because of insertion of alien gene. So this process is called insertional inactivation. Okay, sorry, ಅಲ್ಲಿ ಬರೆಯಕ್ಕೆ ಜಾಗ ಇಲ್ಲ. ಓಕೆ, insertional, this is called insertional inactivation. ಓಕೆ, ಈ ಪ್ರೋಸೆಸ್ ಏನಾಗ್ತಿದೆ ಇಲ್ಲಿ, that is called insertional inactivation. So insertion of alien gene is going to stop the activity of the beta galactosidase gene is called insertional inactivation. So what do you mean by insertional inactivation? So the insertion of alien gene, ಯಾವಾಗಾದ್ರೂ alien gene ನ ಹಾಕ್ಬಿಟ್ರೆ ಆ alien gene ಒಳಗಡೆ ಬರೋದ್ರಿಂದ ಆಲ್ರೆಡಿ ಪ್ರೆಸೆಂಟ್ ಇರೋ ಜೀನ್ ತನ್ನ ಆಕ್ಟಿವಿಟಿನ ಕಡಿಮೆ ಮಾಡ್ತದೆ. ದಟ್ ಇಸ್ ವಾಟ್ ವಿ ಕಾಲ್ಡ್ ಇನ್ಸರ್ಷನಲ್ ಇನ್ಆಕ್ಟಿವಿಟಿ. ಸೊ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ. ಆ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ವಿ ಕ್ಯಾನ್ ಈಸಿಲಿ ಸ್ಕ್ರೀನ್ ದಿ ಟ್ರಾನ್ಸ್ಫಾರ್ಮ್ಡ್ ಆರ್ ರಿಕಾಂಬಿನೆಂಟ್ ಫ್ರಮ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಆರ್ ನಾನ್ ರಿಕಾಂಬಿನೆಂಟ್. ದಿಸ್ ಇಸ್ ದಿ ಮೆಥಡ್ ಆಫ್ ಸೆಲೆಕ್ಟಿಂಗ್ ದಿ recombinant from the non-recombinant as well as the cloning vector, and how the different properties are going to help in case of the process of recombination or recombinant DNA technology. Okay, so remaining thing we'll study in next video. Thank you.